ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 12B ಯನ್ನ ಗಮನಿಸಿ. 500 ವ್ಯಾಟ್ನ ವಾಷಿಂಗ್ ಮಷೀನ್ ಅನ್ನು ದಿನಕ್ಕೆ 2 ಗಂಟೆಗಳ ಕಾಲ 30 ದಿನಗಳವರೆಗೆ ಬಳಸಲಾಗಿದೆ. ಈ ಉಪಕರಣವು ಬಳಸುವ ವೆಚ್ಚವನ್ನು 1 ಕಿಲೋವ್ಯಾಟ್ ಗಂಟೆಗೆ 3 ರೂಪಾಯಿಗಳಂತೆ ಲೆಕ್ಕ ಹಾಕಿ. ಒಂದು ವಾಷಿಂಗ್ ಮಷೀನ್ ಇದೆ, ಅದರ ಸಾಮರ್ಥ್ಯ ಎಷ್ಟಿದೆ? 500 ವ್ಯಾಟ್ ಇದೆ. ಅದನ್ನ ದಿನಕ್ಕೆ 2 ಗಂಟೆ ಯೂಸ್ ಮಾಡ್ತಾರೆ. 1 ತಿಂಗಳು ಅದನ್ನ ಯೂಸ್ ಮಾಡಿದ್ರೆ, ಈಗ 1 ಕಿಲೋ ವ್ಯಾಟ್ ಇದ್ರೆ 3 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಕಾಸ್ಟ್. ಅದು ಆ ವಾಷಿಂಗ್ ಮಿಷನ್ ಇಂದ ಎಷ್ಟು ದುಡ್ಡನ್ನ ಕಟ್ಟಬೇಕಾಗತ್ತೆ, ಎಷ್ಟು ರೂಪಾಯಿ ಆಗತ್ತೆ ಅದಕ್ಕೆ ಅನ್ನೋದನ್ನ ನಾವು ಲೆಕ್ಕ ಹಾಕ್ಬೇಕು. ಹಾಗಿದ್ರೆ ಈಗ ಒಟ್ಟು ಸಾಮರ್ಥ್ಯ ಎಷ್ಟು? 30 ದಿನಗಳವರೆಗೆ ಒಟ್ಟು ಬಳಸಿದ ಶಕ್ತಿಯನ್ನ ನಾವು ಮೊದಲು ಫೈಂಡ್ ಔಟ್ ಮಾಡೋಣ. ವಾಷಿಂಗ್ ಮಷೀನ್ ಬಳಸಿದ ಒಟ್ಟು ಶಕ್ತಿ 30 ದಿನಗಳವರೆಗೆ ವಾಷಿಂಗ್ ಮಷೀನ್ ಬಳಸಿದ ವಾಷಿಂಗ್ ಮಷೀನ್ ಇಂದ ಬಳಕೆಯಾದ ಒಟ್ಟು ಶಕ್ತಿ ಎಷ್ಟಾಗತ್ತೆ ಲೆಕ್ಕ ಹಾಕೋಣ. 500 ವ್ಯಾಟ್ ಇಂಟು ಎಷ್ಟು ಗಂಟೆಗಳ ಕಾಲ? 2 ಗಂಟೆಗಳ ಕಾಲ. ಎಷ್ಟು ದಿನದವರೆಗೆ? 30 ದಿನದವರೆಗೆ. ಹಾಗಾಗಿ ಒಟ್ಟು ಎಷ್ಟಾಗತ್ತೆ? 30,000 ವ್ಯಾಟ್ ಗಂಟೆ ಆಗತ್ತಾ? ಇದನ್ನ ಕಿಲೋ ವ್ಯಾಟ್ ಅಲ್ಲಿ ಬರೆಯೋದಿದ್ರೆ 30 ಕಿಲೋ ವ್ಯಾಟ್. ಯಾಕೆ ಅಂದ್ರೆ 1 ಕಿಲೋ ವ್ಯಾಟ್ ಗಂಟೆ ಇಸ್ ಈಕ್ವಲ್ ಟು 1,000 ವ್ಯಾಟ್ ಗಂಟೆ. ಹಾಗಾಗಿ ನಮ್ಗೆಷ್ಟು ಬಂದಿದೆ? 30,000 ವ್ಯಾಟ್ ಗಂಟೆ ಅಂತ ಬಂದಿದೆ. ಇದು ಎಕ್ಸ್ ಅಂತ ಇಟ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 30,000 ಡಿವೈಡೆಡ್ ಬೈ 1,000 ಅದು ಎಕ್ಸ್ ಗೆ ಈಕ್ವಲ್ ಆಗಿರುತ್ತೆ. ಹಾಗಾಗಿ 30 ಕಿಲೋ ವ್ಯಾಟ್ ಅಂತ ಬರುತ್ತೆ. 30 ಕಿಲೋ ವ್ಯಾಟ್ ಗಂಟೆ ಬಂತು. ಇದು ಬಳಕೆಯಾದ ಒಟ್ಟು ಶಕ್ತಿ. ಹಾಗಿದ್ರೆ 1 ಕಿಲೋ ವ್ಯಾಟ್ ಗಂಟೆಗೆ 3 ರೂಪಾಯಿಗಳಂತೆ ವಾಷಿಂಗ್ ಈ ಉಪಕರಣವು ಬಳಸುವ ವೆಚ್ಚ ಎಷ್ಟಾಗತ್ತೆ ಅಂತ ನೋಡೋದಿದ್ರೆ ರೂಪಾಯಿಗಳಂತೆ ವಾಷಿಂಗ್ ಮಷೀನ್ ನಿಂದ ಬಳಸಲಾದ ಶಕ್ತಿಯ ಒಟ್ಟು ಮೌಲ್ಯ ಅಥವಾ ಒಟ್ಟು ವೆಚ್ಚ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 3 ರೂಪಾಯಿ 1 ಕಿಲೋ ವ್ಯಾಟ್ಗೆ. ಅಂದ್ರೆ ನಮ್ಮ ಹತ್ರ ಎಷ್ಟಿದೆ? 30 ಕಿಲೋ ವ್ಯಾಟ್ ಇದೆ. ಹಾಗಾಗಿ 30 ಇಂಟು 3 ಅಂದ್ರೆ ರೂಪಾಯಿ 90. ಹೇಗೆ? ಇಲ್ಲಿ ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್. 1 ಪೆನ್ನಿಗೆ 9 ರೂಪಾಯಿ ಆದ್ರೆ 1 ಪೆನ್ನಿಗೆ 3 ರೂಪಾಯಿ ಆದ್ರೆ 30 ಪೆನ್ನಿಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಲ್ಲ, ಅದೇ ತರ 1 ಕಿಲೋ ವ್ಯಾಟ್ ಗಂಟೆಗೆ 3 ರೂಪಾಯಿ ಕಟ್ಟಬೇಕು. ಹಾಗಿದ್ರೆ 30 ಕಿಲೋ ವ್ಯಾಟ್ ಗಂಟೆಗೆ ಎಷ್ಟು ರೂಪಾಯಿ ಬರುತ್ತೆ? ಎಕ್ಸ್ ಅಂತ ಇಟ್ಕೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 30 ಇಂಟು 3 90 ರೂಪಾಯಿಗಳು ಬಂದಿರುತ್ತೆ ಅಲ್ವಾ? ಹಾಗಾಗಿ ರೂಪಾಯಿ 90 ಈ ರೀತಿಯಾಗಿ ಬಿಡಿಸ್ಬೇಕು. ಥ್ಯಾಂಕ್ ಯು.